ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಣರಾಜ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿತ್ತು. ಅದ್ದೂರಿಯಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಪಾರ್ಟ್ 1 ನಾನು ನಿಮಗೆ ತೋರಿಸಿದ್ದೀನಿ, ಇದು ಸೆಕೆಂಡ್ ಪಾರ್ಟು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋನ ಪೂರ್ಣವಾಗಿ ನೋಡಿ, ಸಪೋರ್ಟ್ ಮಾಡಿ. ಈ ವರ್ಷದ ಫಲಪುಷ್ಪ ಪ್ರದರ್ಶನದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನದ ವಿವಿಧ ಹಂತಗಳನ್ನು ಹೂವಿನ ಕಲಾಕೃತಿಗಳ ಮೂಲಕ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಗಾಜಿನ ಮನೆಯಲ್ಲಿ ನಿರ್ಮಿಸಿರುವ ಬೃಹತ್ ಬೆಟ್ಟ ನೋಡಿ, ಹರಿಯುವ ನೀರಿನ ಪ್ರಾಣಿ ಪಕ್ಷಿಗಳು ಕಲಾಕೃತಿಗಳನ್ನೆಲ್ಲ ಅಲ್ಲಿ ನೀವು ನೋಡ್ಬೋದು. ಲಾಲ್ಬಾಗ್ ಫ್ಲವರ್ ಶೋಗೆ ಖ್ಯಾತ ಸಾಹಿತಿ, ಪರಿಸರ ಪ್ರೇಮಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಮತ್ತು ಸಾಹಿತ್ಯವನ್ನು ಥೀಮ್ ಆಗಿ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಫ್ಲವರ್ ಶೋಗೆ ತಮಿಳುನಾಡು, ಕೇರಳ ಮತ್ತು ಮಹಾರಾಷ್ಟ್ರ, ಡಾರ್ಜಿಲಿಂಗ್, ವಯನಾಡು ಈ ಪ್ರದೇಶಗಳಿಂದ ಹೂಗಳನ್ನು ತರಿಸಿ 95ಕ್ಕೂ ಹೆಚ್ಚು ಹೂವಿನ ಜಾತಿಗಳ ಹಾಗೂ 32 ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಇಲ್ಲಿ ಅಲಂಕಾರ ಮಾಡಲಾಗುತ್ತಿದೆ. ಇದರಲ್ಲೂ ವಿಶೇಷ ಅಂದರೆ ಲಾಲ್ಬಾಗ್ನಲ್ಲಿ ಬೆಳೆದ 27 ಲಕ್ಷ ಹೂಗಳನ್ನು ಇಲ್ಲಿ ಬಳಕೆ ಮಾಡಲಾಗಿದೆ. ಈ ಒಂದು ವಿಡಿಯೋದಲ್ಲಿ 2 ಹತ್ರ ಸಂಗೀತ ಕಾರ್ಯಕ್ರಮ ಇತ್ತು. ಹಾಗೆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ವಿ. ಅಲ್ಲಿ ಕನ್ನಡ ಹಾಡುಗಳನ್ನು ಹಾಡ್ತಾಯಿದ್ರು. ಅಲ್ಲಿ ನಾವು ನನ್ನ ಮಕ್ಕಳ ಜೊತೆ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಚಿಕ್ಕದಾಗಿ ಬರಲ್ಲ ನಮಗೆ, ಅಲ್ಲ ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡಿದ್ದೀವಿ. ಅಲ್ಲಿ ಖುಷಿಯಾಗಿದೆ ನಮಗೆ. ಹಾಗೆ ಅದೊಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ನಾನಿಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಪೂರ್ಣವಾಗಿ ವಿಡಿಯೋನ ನೋಡಿ, ಸಪೋರ್ಟ್ ಮಾಡಿ. ಹೂಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಹೂ ಅಂದರೆ ಇಷ್ಟ. ಅದರಲ್ಲೂ ಒಂದೇ ಸಸ್ಯಕಾಶಿಯಲ್ಲಿ ಎಲ್ಲ ರೀತಿಯ ಹೂಗಳನ್ನು ನೀವು ಒಂದೇ ಟೈಮಲ್ಲಿ ನೋಡ್ಬೋದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಕಲರ್ಫುಲ್ಲಾಗಿ. ಕಣ್ಣಿಗೆ ಮಾತ್ರ ಹಬ್ಬವೇ ಹಬ್ಬ ಅವತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಇಲ್ಲಿ ಬಂದುಬಿಟ್ಟು ನೀವು ತೇಜಸ್ವಿಯವರ ಅಪರೂಪದ ಚಿತ್ರಗಳನ್ನು ನೀವು ನೋಡ್ಬೋದು. ಆಮೇಲೆ ಅಲ್ಲಿ ಇರುವ ಹೂಗಳು ಮತ್ತು ಹಣ್ಣು ತರಕಾರಿಗಳಿಂದ ಅಲ್ಲಿ ಅಲಂಕಾರ ಮಾಡಿ, ಅಲ್ಲಿ ಏನು ಸಿಗುತ್ತೋ ಅದರಿಂದ ಇಲ್ಲಿ ಇಷ್ಟು ಚೆನ್ನಾಗಿ ನೋಡಿ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಷ್ಟು ಥೀಮ್ ಇಟ್ಕೊಂಡು, ಎಷ್ಟು ಹಾರ್ಡ್ ವರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನಮಗೆಲ್ಲ ಅವರು ಪ್ರೊಜೆಕ್ಟ್ ಮಾಡಿದ್ದಾರೆ ನೋಡಿ, ಖುಷಿಯಾಗುತ್ತೆ ನೋಡಿ. ನನಗೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಇದೊಂದು ಚಿತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದೊಂದು ಕಂಪ್ಯೂಟರ್ದೊಂದು, ಎಲ್ಲವೂ ಇಷ್ಟ, ಆದರೆ ಇದರಲ್ಲಿ ಮಾತ್ರ ಇವೆರಡು ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಅವರು ಓಡಿಸ್ತಾ ಇರೋದು ನೋಡಿ ಖುಷಿ ಆಯಿತು. ನೋಡಿ ಎಲ್ಲಿ ನೋಡಿ ಅಲ್ಲಿ ಹೂವುಗಳು, ಎಲ್ಲಿ ನೋಡಿ ಅಲ್ಲಿ ಹಣ್ಣುಗಳು, ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ ನೋಡಿ. ತುಂಬ ಜನ ಬಂದಿದ್ದರು ನಾವು ಹೋದವಾಗ. ಚಿಕ್ಕ ಮಕ್ಕಳು, ತುಂಬ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ತಾಯಂದಿರು ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸ್ಲಿಕ್ಕೆಲ್ಲ ಅಲ್ಲಿ ಒಂದು ರೂಮ್ ವ್ಯವಸ್ಥೆ ಎಲ್ಲ ಇತ್ತು. ಪೊಲೀಸ್ ವ್ಯವಸ್ಥೆ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು, ಕಳ್ತನ ಈ ಥರ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ಪೊಲೀಸ್ ವ್ಯವಸ್ಥೆ ಇತ್ತು. ಹಾಗೆ ಅಲ್ಲಿ ಮೈಕ್ ಮೂಲಕ ಹೇಳ್ತಾಯಿದ್ರು, ಏನಾದರೂ ಪ್ರಾಬ್ಲಮ್ ಆದರೆ ಈ ನಂಬರ್ಗೆ ಕಾಲ್ ಮಾಡಿ. ಚಿಕ್ಕದಾಗಿ ಪಾಟ್ ನೀರಿನ ಹರಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ. ಜುಳು ಜುಳು ನೀರು ಬರೋ ಹಾಗೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡೋದು. ನೀರು, ಹಸಿರು, ಗಿಡ ಮರ, ಇದು ನೋಡೋದೇ ಒಂದು ಖುಷಿ. ನಾವು ಇಲ್ಲೇ ಕೂತ್ಕೊಂಡು ಬೆಟ್ಟ ಗುಡ್ಡ ಸುತ್ತೋದೇ ಬೇಡ, ಇಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡ್ಕೋಬೋದು ನಾವು, ಹಂಗಿದೆ. ಇಲ್ಲಿ ಬಂದು ಕಾಫಿ, ಇದು ಬ್ಲೂ ಕಲರ್ ಫ್ಲವರ್ ಚೆನ್ನಾಗಿದೆ ನೋಡಿ. ಇದೆಲ್ಲ ನಿಮಗೆ ಗ್ಲಾಸಿನ ಮನೆಯಲ್ಲೇ ಇದೆಲ್ಲ ಕಾಣುತ್ತೆ. ನಿಮಗೆ ಗ್ಲಾಸಿನ ಮನೆಯಲ್ಲೇ ಎಲ್ಲ ಇದಿಷ್ಟುಕೊಂಡು ಅಲಂಕಾರ ಮಾಡಿದ್ದು ಅಲ್ಲೇ. ಎಲ್ಲರೂ ಫೋಟೋ ತಕ್ಕೊಡೋದು, ವಿಡಿಯೋ ಮಾಡ್ಕೊಳೋದು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಅದೇ ಮಾಡ್ತಾ ಇದ್ದಿದ್ದಲ್ಲಿ ನೋಡೋಕ್ಕಿಂತ ಜಾಸ್ತಿ ಫೋಟೋ ತಕ್ಕೊಡೋರೇ ಜಾಸ್ತಿ ಜನ ಇದ್ದರು. ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ. ಅಡಿಕೆ ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ, ಗ್ರೀನ್ ಕಲರ್, ರೆಡ್ ಕಲರ್, ಇವೆಲ್ಲ ಮರದ, ಅಲ್ಲಿ ಏನು ಗಿಡಗಳು ಮರಗಳು ಏನು ಬೀಳ್ತವೆ, ಅಲ್ಲಿ ಮರಗಳು ಏನು ಬೀಳ್ತವೆ ಅದರಿಂದ ಅವರು ವೇಸ್ಟ್ ಮಾಡಲ್ಲ. ಅದರಿಂದ ಏನಾದರೂ ಒಂದು ಪ್ರಾಣಿ ಪಕ್ಷಿಗಳದ್ದು ಒಂದು ಕೆತ್ತನೆ ಮಾಡಿಬಿಟ್ಟು ಅದನ್ನ ಅಲಂಕಾರವಾಗಿ ಇಡ್ತಾರೆ. ವೇಸ್ಟ್ ಏನು ಆಗಲ್ಲ, ಚೆನ್ನಾಗಿ ಅನಿಸುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಯಾರೆಲ್ಲ ಈ ವರ್ಷ ನೀವು ಲಾಲ್ಬಾಗ್ ಹೋಗಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತವಾಗಿ ಹೋಗಿ. ನೆಕ್ಸ್ಟ್ ಒಂದು ಬೇರೆ ಥೀಮ್ ಇರುತ್ತೆ. ನೀವಿಲ್ಲಿ ಮಂತ್ರ ಮಾಂಗಲ್ಯನ ನೋಡಬಹುದು.
ಅಲ್ಲಲ್ಲಿ ಪಾಟ್ಗಳನ್ನು ಇಟ್ಟಿದ್ದಾರೆ ಅಲಂಕಾರವಾಗಿ. ಎಲ್ಲ ಆರ್ಟಿಫಿಷಿಯಲ್ ಯಾವುದೂ ಇಲ್ಲ ಇಲ್ಲಿ, ಎಲ್ಲ ನ್ಯಾಚುರಲ್ ಫ್ಲವರ್ಸು, ನ್ಯಾಚುರಲ್ ಎಲೆಗಳು ಎಲ್ಲ ನ್ಯಾಚುರಲ್ಲೇ ಇದು ನೋಡಿ. ಇದು ಮರದಿಂದ ಮಾಡಿರೋದಿದ್ದು. ಆಮೇಲೆ ಅವತ್ತಿನ ದಿನ ಅಲ್ಲಿ ನಾವು ಹೋದವಾಗ ಅಲ್ಲಿ ಗಿಡಗಳೆಲ್ಲ ಸೇಲ್ ಮಾಡ್ತಾರೆ. ಅವತ್ತು ಅದೊಂದು ಕ್ಲೋಸ್ ಆಗಿತ್ತು, ಗಿಡಗಳಲ್ಲಿ ಏನೂ ಇರಲಿಲ್ಲ, ಸೇಲ್ ಮಾಡ್ತಾ ಇರಲಿಲ್ಲ ಅವತ್ತು. ಏನು ಟೈಮಿಂಗ್ಸ್ ಇತ್ತೋ ಏನೋ ಗೊತ್ತಿಲ್ಲ ನಮಗೆ. ಅವತ್ತು ನಾವು ಹೋದವಾಗ ಮಾತ್ರ ಅಲ್ಲಿ ಸೇಲ್ ಇರಲಿಲ್ಲ ಗಿಡಗಳ ಏನು. ಅಡಿಕೆ ನೋಡಿ, ಅಡಿಕೆ ಎಷ್ಟು ಡಿಫ್ರೆಂಟಾಗಿ ಅಡಿಕೆ ಇದೆ ಅಲ್ಲಿ. ಪಾಟ್ ಇಟ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದುಬಿಟ್ಟು ಪಕ್ಷಿಗಳು ನೋಡಿ, ಇಲ್ಲಿ ಸಣ್ಣದಾಗಿ ಪಾಟು, ಜುಳು ಜುಳು ನೀರು ಹರಿತಾ ಇದೆ. ಅಲ್ಲಿ ಪಕ್ಷಿಗಳು ಬಂದು ಕೂತ್ಕೊಂಡು ನ್ಯಾಚುರಲ್ಲಾಗಿ ಏನಿರುತ್ತೆ ಅದನ್ನು ಇಟ್ಕೊಂಡು ಥೀಮ್ ಮಾಡಿದ್ದಾರೆ, ಚೆನ್ನಾಗಿದೆ. ರಿಯಲ್ ಏನೋ ಅನ್ಬೇಕು ನೀವು, ಹಾಗಿದೆ ಪಕ್ಷಿಗಳೆಲ್ಲ ನೋಡಿ. ಇಲ್ಲಿ ಆಮೆ ಅನ್ಕೋತೀನಿ, ಇದು ಆಮೆ ಹೂಗಳಿಂದ ಹೆಂಗೆ ಅಲಂಕಾರ ಮಾಡಿದ್ದಾರೆ. ಬಟರ್ಫ್ಲೈ ಚೆನ್ನಾಗಿತ್ತು, ಆನೆ ಎಲ್ಲ ಮಾಡಿದರು. ಹಾಗೆ ಮನೆ ನೋಡಿ, ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಅಣಬೆ ನೋಡ್ಬೋದು ನೀವು. ಇದೆಲ್ಲ ಫುಲ್ ಗಾಜಿನ ಮನೆಯಲ್ಲೇ ನಿಮಗೆ ಸಿಗುತ್ತೆ, ನೋಡ್ಬೋದು. ಇದೆಲ್ಲ ಫುಲ್ ಗಾಜಿನ ಮನೆಯಲ್ಲೇ ಎಲ್ಲ ಅಲಂಕಾರ ಮಾಡಿರೋದು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಪೊಲೀಸರು ನೋಡಿ, ಎಲ್ಲ ಪೊಲೀಸರು ಹೇಗೆ ಕೂತ್ಕೊಂಡಿದ್ದಾರೆ. ತುಂಬ ಪೊಲೀಸರು ಇದ್ದರು, ಸೇಫ್ಟಿ ಎಲ್ಲನೂ ಚೆನ್ನಾಗಿತ್ತು. ನಾವು ಗಾಜಿನ ಮನೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ. ಹೊರಗಡೆ ಚಿತ್ರ ಈ ರೀತಿಯಾಗಿದೆ. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಸಾಯಂಕಾಲ ಆಗಿತ್ತು, ಇದು 5:30 ಅನ್ಕೋತೀನಿ ಆವಾಗ. ಮಕ್ಕಳು ಎಲ್ಲ ನೋಡಿಕೊಂಡು ಹೋಗಿದ್ದರು. ನಾನು ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡ್ಕೋತಾ ಬರ್ತಾಯಿದ್ದೀನಿ ನೋಡಿ. ಮಕ್ಕಳನ್ನೆಲ್ಲ ಒಂದು ಹತ್ರ ಕೂಡಿಸ್ಬಿಟ್ಟಿದ್ದೀನಿ. ಕಾಲು ನೋವು ಅಂತಂದ್ರೆ ಅವರು ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಮಕ್ಕಳನ್ನ ಕೂಡಿಸಿ ನನ್ನ ಹಸ್ಬೆಂಡ್ ಜೊತೆ ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಗಾಜಿನ ಮನೆ ಹೊರಗಡೆ ನಿಮಗೆ ಎಲ್ಲ ಕಡೆನೂ ಹೂವಿಂದನೇ ಅಲಂಕಾರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಳದಿ, ಹಸಿರು, ಬಿಳಿ. ಫೋಟೋ ಏನಾದರೂ ತೆಗೆಸ್ಕೋಬೇಕು ಅಂದರೆ ನೀವು ಅಲ್ಲಿ ಫೋಟೋಗ್ರಾಫರ್ ಇದ್ದರು, ಅವರು ಫೋಟೋ ಎಲ್ಲ ತೆಕ್ಕೊಡ್ತಾರೆ ನಿಮಗೆ. 100 ರೂಪೀಸ್ಗೆಲ್ಲ ಒಂದು ಕಾಫಿ ಬರುತ್ತೆ. ಇಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ನೋಡಿ. ಕಮಾನ್ ಥರ ಮಾಡಿಬಿಟ್ಟು ಈ ಥರ ಹೂವಿನಿಂದ, ಬಣ್ಣದ ಹೂವಿನಿಂದ ಈ ಥರ ಅಲಂಕಾರ ಮಾಡಿದ್ದಾರೆ. ಇಲ್ಲೆಲ್ಲರೂ ಫೋಟೋ ತೆಗೆಸ್ಕೊಳೋದು ಮಾಡ್ತಾಯಿದ್ದಾರೆ ನೋಡಿ. ಒಬ್ಬರೇ ಫೋಟೋಗ್ರಾಫರ್ ಇದ್ದಿದ್ದು ನಾನು ನೋಡಿದ್ದು, ಒಬ್ಬರೇ ಕಾಣ್ತಾಯಿದ್ರು ಫೋಟೋಗ್ರಾಫರು. ಆವಾಗಲೇ ಇನ್ಸ್ಟೆಂಟಾಗಿ ನಿಮಗೆ ಫೋಟೋ ಕೊಟ್ಬಿಡ್ತಾರೆ. ಈ ರೀತಿ ಹೊರಗಡೆ ಕಾಣುತ್ತೆ. ಇದೆಲ್ಲ ನಿಮಗೆ ಗಾಜಿನ ಮನೆಯಿಂದ ಹೊರಗಡೆನೇ ಇರೋದು. ಮತ್ತು ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಇದು ಗಾಜಿನ ಮನೆ ಅಪೋಸಿಟ್ ಬರುತ್ತೆ ಇದು. ಇಲ್ಲಿ ತಿನ್ನಲಿಕ್ಕೆಲ್ಲ ಇತ್ತು ನೋಡಿ, ಸ್ನ್ಯಾಕ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಬಟ್ಟೆಗಳೆಲ್ಲ ಮಾರ್ತಾಯಿದ್ರು. ಜ್ಯೂಸು, ಆ ಜ್ಯೂಸು, ಈ ಕಷಾಯ ಅಂತ ಹೇಳ್ಬಿಟ್ಟು. ಆಮೇಲೆ ಮೇಕಪ್ ಐಟಮ್ಸು, ಬಟ್ಟೆಗಳೆಲ್ಲ ಸೇಲಿತ್ತು. ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ ಸೇಲಿತ್ತು ನೋಡಿ. ದೇಸಿ ಬಟ್ಟೆಗಳು, ಎಲ್ಲ ದೇಸಿ ಬಟ್ಟೆಗಳನ್ನು ಸೇಲ್ ಮಾಡ್ತಾಯಿದ್ರು ಅವರು. ಇಲ್ಲೆಲ್ಲ ವುಡ್ಡಿಂದ ಮಾಡಿರೋ ಐಟಮ್ಸ್ಗಳು ನೀವು ನೋಡ್ಬೋದು. ಬಳೆ ಎಲ್ಲ ವುಡ್ಡಿಂದನೇ ರೆಡಿಯಾಗಿದೆ. ಇಲ್ಲಿ ಗೊಂಬೆಗಳೆಲ್ಲ ಇದೆ ನೋಡಿ, ಎಲ್ಲ ಮರದ ಕಟ್ಟಿಗೆಯಿಂದನೇ ಈ ಥರ ಎಲ್ಲ ರೆಡಿ ಮಾಡಿರೋದು. ನೀಲಗಿರಿ ಎಣ್ಣೆ ಎಲ್ಲ ಸೇಲ್ ಆಗ್ತಾಯಿತ್ತು. ಬಟ್ಟೆಗಳಿದೆ ನೋಡಿ. ನಾನು ಏನೂ ತೊಗೊಂಡಿಲ್ಲ, ಹಾಗಾಗಿ ವಿಡಿಯೋ ಮಾಡ್ತಾ ಹೋಗ್ತಾಯಿದ್ದೀನಿ. ಇಲ್ಲಿ ಬಂದು
ಶೋಗೆ ನೋಡಿ, ಇದು ಎಲ್ಲ ವುಡ್ಡಿಂದ ಅನ್ಕೋತೀನಿ. ಬ್ಯಾಗ್ ಎಲ್ಲ ಕಲೆಕ್ಷನ್ ಇದೆ ನೋಡಿ, ಬ್ಯಾಗ್ ಕಲೆಕ್ಷನ್ ಇದೆ. ಈ ಕಡೆ ಬಂದರೆ ಇದೆಲ್ಲ ನೋಡಿಕೊಂಡು ನಾನು ಮತ್ತೆ ಮುಂದೆ ಬಂದೆ. ಇಲ್ಲಿ ಬಂದರೆ ಇಲ್ಲಿಯೂ ಬಂದು ಹೂವು ಪಾಟ್ಗಳಿಂದ ಅಲಂಕಾರ ಮಾಡಿದ್ದಾರೆ. ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿ ಪಾಟ್ಗಳಿದಾವೆ ನೋಡಿ, ಅದ್ರ ತುಂಬ ಹೂಗಳು. ಅಲ್ಲೊಂದು ಇಲ್ಲೊಂದು ಮಾತ್ರ ಎಲೆಗಳು, ಎಲ್ಲ ಫುಲ್ ಹೂಗಳೇ ತುಂಬಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಥೀಮು ನೋಡಿ. ಪುಟಾಣಿ ಪಾಟನ್ನು ನೀವು ನೋಡ್ಬೋದು. ಇಲ್ಲಿ ಕಲರ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ ಅದು ನೋಡಲಿಕ್ಕೆ. ಇಲ್ಲಿ ಒಂದು ವಾಟರ್ಫಾಲ್ ಆಗ್ತಾ ಇದೆ. ಮಶ್ರೂಮ್ ಇದೆ, ಮಶ್ರೂಮ್ ಬೆಳೆಯದ ಇಲ್ಲಿ ಬಂದ್ಬಿಟ್ಟು ಮಶ್ರೂಮ್ದಿದು. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಿತ್ತು, ಅಲ್ಲೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಕಪ್ಪೆ ರಾಜ ಹೆಂಗಿದ್ದಾರೆ. ಇಲ್ಲಿ ಎಷ್ಟೊಂದು ಜನ ಕುತ್ಕೊಂಡು ಕೇಳಿಸ್ಕೊತಾನೆ ಇದ್ದಾರೆ. ಸಾಯಂಕಾಲ ಟೈಮಲ್ಲಿ ಚೆನ್ನಾಗಿ ಅನಿಸ್ತಾ ಇತ್ತು. ಅಲ್ಲಲ್ಲಿ ಆನೆಗಳನ್ನು ಇಟ್ಟಿದ್ದಾರೆ, ಆನೆ ನೋಡ್ಬೋದು ನೀವು. ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಜನ ಇದ್ದಾರೆ. ಚೆನ್ನಾಗಿ ಹಾಡ್ತಾ ಇದ್ರು ಅವರು. ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ಅವರು. ತುಂಬ ಹೊತ್ತು ನಿಂತ್ಕೊಂಡ್ರೆ ಕತ್ಲಾಗಿಬಿಡುತ್ತೆ. ಮಕ್ಕಳೆಲ್ಲ ಹಸ್ಬೆಂಡ್ ಹತ್ರ ಕೂಡಿಸಿ ಬಂದಿದ್ದೆ. ಮತ್ತು ನಾನು ಗಾಜಿನ ಮನೆ ಹತ್ರ ಬಂದೆ ನೋಡಿ. ರಾತ್ರಿ ಆಗಿತ್ತು ಆವಾಗಲೇ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಲೈಟಿಂಗ್ಸ್ ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಅಲ್ಲಿಂದ ನನ್ನ ಮಕ್ಕಳಿರೋ ಹತ್ರ ಹೋಗಿ ಮತ್ತು ಅವ್ರನ್ನ ಕರ್ಕೊಂಡು ಮುಂದೆ ಹೋದ್ವಿ ನಾವು. ಮತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆನೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು. ಆವಾಗಲೇ ಕತ್ಲಾಗ್ಬಿಟ್ಟಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಹಾಡು ಮತ್ತು ಸ್ವಲ್ಪ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್, ಡ್ಯಾನ್ಸಿನ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಪೂರ್ಣವಾಗಿ ನೋಡಿ. ಒಬ್ಬರು ಆಂಟಿ ಇದ್ದರು, ಅವ್ರು ನಿಮಗೆ ತುಂಬ ಸಪೋರ್ಟ್ ಮಾಡಿದರು. ನನ್ನ ಮಕ್ಕಳು ನಾಚ್ಕೋತಾ ಇದ್ದರು, ಅವರೇ ನಮಗೆ ಸಪೋರ್ಟ್ ಮಾಡಿದ್ರು. ಬನ್ನಿ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ ಮಹಾರಾಜ ನನ್ನ ಜೊತೆಗಾರ. ಸುಗ್ಗಿ ಕಾಲದಂತೆ ನೀ ಬಂದೆ ನನ್ನ ಮಾಡಿದೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ನೀರಾಯಿತು ಕೊಟ್ಟು ತಗ ಮಾತಾಯಿತು ಮುತ್ತಾಯಿತು ಮತ್ತಾಯಿತು. ನಮ್ಮಮ್ಮ ಭೂಮಿ ತಾಯಮ್ಮ, ನಮ್ಮಮ್ಮ ಈ ಸುಗ್ಗಿ ತಂದವಳಾರಮ್ಮ.
ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಕ್ಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಸಾನ್ವಿ ನೈಸ್ ಚೆನ್ನಾಗಿ ಕಾಣಿಸಿ ಹಾಡು ಕೇಳ್ತಾ ಕೇಳ್ತಾ ಸಾಯಂಕಾಲ ಆಗಿಬಿಡ್ತು. ರಾತ್ರಿ 7 ಆಯಿತು ನಿಯರ್. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಾವು ಮತ್ತೆ ಅಲ್ಲಿಂದ ಮನೆಗೆ ಪ್ರಯಾಣ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಹೇಗಾಯಿತು, ಹೇಗೆ ಅನ್ನಿಸ್ತು, ನಿಮ್ಗೆ ಯಾವುದು ಕ್ಲಿಪ್ಪಿಂಗ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪನ್ನು ಕೊಡೋದನ್ನು ಎಂದಿಗೂ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ.